My dear PUC children, failure is not a end. It is a chance to come back ಸ್ಟ್ರಾಂಗರ್ ಅಂತ. ಹಾಗಾಗಿ ನನ್ನ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಮಾಡುತ್ತಿದ್ದೇನೆ. ಮೈ ಡಿಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಚಿಲ್ಡ್ರನ್, ಆಲ್ರೆಡಿ ಹೌದಲ್ವಾ, ನಿಮ್ಮ ಕನ್ನಡ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ. ಫಸ್ಟ್ ಇಯರ್ ಪಿ ಯು ಸಿ ಚಿಲ್ಡ್ರನ್, ದೇ ಹ್ಯಾವ್ ಕಮೆಂಟೆಡ್ ಮೀ, ಸರ್ ಪ್ಲೀಸ್ ಪೋಸ್ಟ್ ಎ ವಿಡಿಯೋ ಫಾರ್ ಅಸ್ ಅಂತ. ನಿಮಗೋಸ್ಕರ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಮ್ಮ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳು, ದೋಸ್ ಹೂ ಫೇಲ್ಡ್ ಇನ್ ಫಸ್ಟ್ ಇಯರ್ ಪಿ ಯು ಸಿ, ಯು ಹ್ಯಾವ್ ಸೋ ಮೆನಿ ಡೌಟ್ಸ್. ಸರ್, ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಸೆಕೆಂಡ್ ಇಯರ್ ಪಿ ಯು ಸಿ ಹೋಗ್ಲಿಕ್ಕೆ ಆಗಲ್ವಾ ಅಂತ. ಸರ್, ನಾವು ಯಾವಾಗ ಪಾಸ್ ಆಗಿಬಿಟ್ಟು ಸೆಕೆಂಡ್ ಇಯರಿಗೆ ಹೋಗಬೇಕು ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಪ್ಲೀಸ್ ವಾಚ್ ದಿಸ್ ವಿಡಿಯೋ till the end. If you found this video very helpful, please share our video to your friends. ಫಸ್ಟ್ ಇಯರ್ ಪಿ ಯು ಸಿ, ದೋಸ್ ಹೂ ಫೇಲ್ಡ್, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಫೇಲ್ ಆಗಿದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಪಿ ಯು ಸಿ ಬೋರ್ಡ್ ವತಿಯಿಂದ ನಿಮಗೋಸ್ಕರ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಬಂದಿದೆ. ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಇದೇ ತಿಂಗಳ, ಆಯಿತಾ, ದಿಸ್ ಮಂತ್, ಆಯಿತಾ, ಯಾವುದು ಮೇ 15ರ ಒಳಗಾಗಿ ನಿಮ್ಮ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂದರೆ ಏನು ಅಂದರೆ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಎಕ್ಸಾಮನ್ನು ಬರೆಸ್ಬಿಟ್ಟು ಪಾಸ್ ಮಾಡುವಂಥದ್ದು ಅಂತ. ಹಾಗಿದ್ರೆ ಸರ್, ನಮಗೆ ಡೌಟ್ ಇದೆ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ, ಈಗ 6 ಸಬ್ಜೆಕ್ಟ್ ಬರೀಬೇಕಾ, ಒಂದು ವರ್ಷ ವೇಸ್ಟ್ ಆಯ್ತಾ ನಂದು? ಇಂತಹ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಇವೆ ಸರ್. ಸರ್, ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಒಂದೇ ಸಬ್ಜೆಕ್ಟ್ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೀಬೇಕು. ಕ್ಲಿಯರ್ ಆಯಿತಾ? ನಿಮ್ಮ ಯಾವುದೇ ವರ್ಷ ಕೂಡ ವೇಸ್ಟ್ ಆಗಲ್ಲ. ಯು ಕ್ಯಾನ್ ಗೋ ಆ್ಯಂಡ್ ಸಿಟ್ ವಿತ್ ಯುವರ್ ಫ್ರೆಂಡ್ಸ್, ವಿತ್ ಯುವರ್ ಆಯಿತಾ ಕ್ಲಾಸ್ಮೇಟ್ಸ್, ಎಂಜಾಯ್ ಮಾಡ್ಬೋದು ಅವ್ರ ಜೊತೆಗೆ ಕೂತ್ಕೊಂಡು. ಸೊ ಫಸ್ಟ್ ಫೋಕಸ್ ಆನ್ ಯುವರ್ ಸಿಲೆಬಸ್, ದೆನ್ ಯು ಫೋಕಸ್ ಆನ್ ಯುವರ್ ಇಂಪಾರ್ಟೆಂಟ್ ಕ್ವಶನ್ಸ್, ದೆನ್ ಯು ಫೋಕಸ್ ಆನ್ ದಟ್ ಸಬ್ಜೆಕ್ಟ್, ಪರ್ಟಿಕ್ಯುಲರ್ ಆಗಿ ಯಾವ ಸಬ್ಜೆಕ್ಟಿನ ಮೇಲೆ, ನಿಮ್ಮ ಫೇಲ್ ಆಗಿರುವಂಥ ಸಬ್ಜೆಕ್ಟಿನ ಮೇಲೆ. ಇಲ್ಲಿ ಇಂಪ್ರೂವ್ಮೆಂಟ್ ಅಲ್ಲ, ಇದು ದಿಸ್ ಈಸ್ ಸಪ್ಲಿಮೆಂಟರಿ ಎಕ್ಸಾಮ್. ದೋಸ್ ಹೂ ಫೇಲ್ಡ್, ಓನ್ಲಿ ದೋಸ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಆಪರ್ಚುನಿಟಿ ಟು ರೈಟ್ ದಿಸ್ ಎಕ್ಸಾಮ್. ವಿಚ್ ಎಕ್ಸಾಮ್? ಸಪ್ಲಿಮೆಂಟರಿ ಎಕ್ಸಾಮ್. ಹಾಗಿದ್ರೆ ಇನ್ನೊಂದು ಡೌಟ್ ಇದೆ, ಸರ್, ಹೂ ವಿಲ್ ಸೆಟ್ ಅವರ್ ಕ್ವಶನ್ ಪೇಪರ್? ಫಸ್ಟ್ ಇಯರ್ ಪಿ ಯು ಸಿ ಚಿಲ್ಡ್ರನ್, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಹೂ ವಿಲ್ ಸೆಟ್ ಅವರ್ ಕ್ವಶನ್ ಪೇಪರ್ ಸರ್ ಅಂತ. ಸೇಮ್ ಕಾಲೇಜ್, ಸೇಮ್ ಲೆಕ್ಚರರ್ಸ್, ಯಾವ ಕಾಲೇಜಲ್ಲಿ ಓದಿದ್ರೋ, ಯಾವ ಕಾಲೇಜಲ್ಲಿ ಯಾವ ಲೆಕ್ಚರರ್ಸ್ ಪಾಠ ಮಾಡಿದ್ರೋ ನಿಮಗೆ ಅವರೇ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರೆ. ಸರ್, ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ ಅಂದರೆ ಅವರೇ ವ್ಯಾಲ್ಯೂಯೇಷನನ್ನು ಮಾಡ್ತಾರೆ. ಸೇಮ್ ಲೆಕ್ಚರರ್, ಸೇಮ್ ಕಾಲೇಜ್ ವಿಲ್ ಡೂ ದಿ ವ್ಯಾಲ್ಯೂಯೇಷನ್ ಪ್ರೊಸೆಸ್. ಸರ್, ಒನ್ ಮೋರ್ ಡೌಟ್ ಇಸ್ ದೇರ್, ವಾಟ್ ಸರ್, ಇದಕ್ಕೇನಾದರೂ ಹಾಲ್ ಟಿಕೆಟ್ ಕೊಡ್ತಾರಾ? ದೇರ್ ವಿಲ್ ಬಿ ನೋ ಹಾಲ್ ಟಿಕೆಟ್, ಡೈರೆಕ್ಟ್ ಯು ಕ್ಯಾನ್ ಗೋ ಆ್ಯಂಡ್ ರೈಟ್ ಎಕ್ಸಾಮ್. ಸರ್, ಟೈಮ್ ಟೇಬಲ್ ಯಾವಾಗ, ಎಲ್ಲಿ ರಿಲೀಸ್ ಆಗುತ್ತೆ? ಟೈಮ್ ಟೇಬಲ್ ವಿಲ್ ಸೆಟ್ ಬೈ ಯುವರ್ ಓನ್ ಕಾಲೇಜ್ ಪ್ರಿನ್ಸಿಪಲ್. ನಿಮ್ಮ ಓನ್ ಕಾಲೇಜಿನಲ್ಲಿ ನೀವು ಎಲ್ಲಿ ಓದಿದ್ರೋ ಸೈನ್ಸು, ಅಲ್ಲಿಯೇ ಫಸ್ಟ್ ಇಯರ್ ಪಿ ಯು ಸಿಯ ಟೈಮ್ ಟೇಬಲ್ ಕೂಡ ಸೆಟ್ ಆಗುತ್ತೆ ಸಪ್ಲಿಮೆಂಟರಿ ಎಕ್ಸಾಮ್. ಅದನ್ನು ಚೆನ್ನಾಗಿ ಬರೆದು ಪಾಸಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸೆಕೆಂಡ್ ಇಯರ್ಗಳಿಗೆ ತಾವುಗಳು ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಫೇಲ್ಯೂರ್ ಈಸ್ ನಾಟ್ ಎ ಎಂಡ್, ಇಟ್ ಈಸ್ ಏನು, ಇಟ್ ಈಸ್ ಎ ಚಾನ್ಸ್ ಟು ಕಮ್ ಅಪ್ ಸ್ಟ್ರಾಂಗರ್ ಅಂತ. ಹಾಗಾಗಿ ಚೆನ್ನಾಗಿ ಓದಿ ಸ್ಟ್ರಗಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್.